ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಕೇವಲ ಎರಡು ಪದಾರ್ಥಗಳನ್ನು ಬಳಸಿಕೊಂಡು ಫೇಸ್ ಪ್ಯಾಕನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದಾಗಿದೆ. ಹೌದು ಫ್ರೆಂಡ್ಸ್, ಮುಖದ ಸೌಂದರ್ಯ ಕಾಪಾಡಿಕೊಳ್ಬೇಕೆಂಬುದು ಎಲ್ಲರದು ಕೂಡ ಆಸೆ ಆಗಿರುತ್ತೆ. ಆದರೆ ಒತ್ತಡ, ಆಹಾರ ಪದ್ಧತಿ, ಧೂಳು, ಕೆಲಸದ ಒತ್ತಡ ಹೀಗೆ ಹತ್ತಾರು ಅಂಶಗಳು ಮುಖದ ಸೌಂದರ್ಯ ಹಾನಿಗೆ ಕಾರಣವಾಗುತ್ತೆ. ಮುಖದಲ್ಲಿ ಕಲೆಗಳು, ಮೊಡವೆಗಳು ಕಾಣಿಸಿಕೊಳ್ಳುತ್ತೆ. ಇದೆಲ್ಲ ಸಮಸ್ಯೆಯನ್ನು ಹೇಗೆ ನಾವು ದೂರ ಮಾಡ್ಕೋಬೋದು ಅನ್ನೋದು ಈ ವಿಡಿಯೋದಲ್ಲಿ ಇದೆ. ದಯವಿಟ್ಟು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮುಖದಲ್ಲಿರೋ ಹಲವಾರು ಸಮಸ್ಯೆಗಳಿಗೆ ನಾವು ಮಾರುಕಟ್ಟೆಯಲ್ಲಿ ಸಿಗುವಂಥ ರಾಸಾಯನಿಕಯುಕ್ತ ಕ್ರೀಮ್ಗಳನ್ನು ಹಚ್ಚಿ ಅದರಿಂದ ಉಂಟಾಗುವ ಪರಿಣಾಮಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ. ತುಂಬಾನೇ ಪರಿಣಾಮಗಳನ್ನು ಅನುಭವಿಸ್ತೀವಿ. ಸೈಡ್ ಎಫೆಕ್ಟ್ಸ್ಗಳೇ ಜಾಸ್ತಿ ಇರುತ್ತೆ. ಅದರಿಂದ ನಾವು ಮನೆಯಲ್ಲೇ ಕೆಲವು ಪದಾರ್ಥಗಳನ್ನು ಬಳಸಿಕೊಂಡು ಫೇಸ್ ಪ್ಯಾಕನ್ನು ಮಾಡ್ಕೋಬೋದು. ಇದರಿಂದ ಮುಖದ ಆರೋಗ್ಯಕ್ಕೂ ಕೂಡ ಉತ್ತಮ ಔಷಧಿ ಸಿಕ್ಕಂತಾಗುತ್ತೆ. ಜೊತೆಗೆ ಯಾವುದೇ ಅಡ್ಡ ಪರಿಣಾಮನೂ ಕೂಡ ಇದರಲ್ಲಿ ಇಲ್ಲ. ಹಾಗಾದರೆ ಮನೆಯಲ್ಲೇ ಮುಖದ ಸೌಂದರ್ಯ ಕಾಪಾಡ್ಕೊಳ್ಳೋದು ಹೇಗೆ ಎಂಬುದನ್ನು ನಾವಿಂದು ನೋಡ್ಕೊಳ್ಳೋಣ. ನಾನಿವತ್ತು ಫೇಸ್ ಪ್ಯಾಕಿಗೆ ಅಂತ ಮೊಸರನ್ನು ತಗೊಳ್ತಾ ಇದ್ದೀನಿ. ಹಾಗೆ ನಾನು ಲಿಂಬೆ ರಸವನ್ನು ಕೂಡ ತಗೊಳ್ತಾ ಇದ್ದೀನಿ. ಮೊಸರು ಮತ್ತು ಲಿಂಬೆಯಿಂದ ಮಾಡಿರುವಂಥ ಪ್ಯಾಕನ್ನು ನೀವು ಬಳಸ್ಕೊಂಡಿರ್ಬೋದು, ಮುಖದ ಸೌಂದರ್ಯ ಕಾಪಾಡ್ಕೊಂಡಿರ್ಬೋದು. ಇದು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ಈ ಎರಡನ್ನು ಹೆಚ್ಚಾಗಿ ಹಲವಾರು ಸೌಂದರ್ಯವರ್ಧಕಗಳಲ್ಲಿ ಕೂಡ ಬಳಸಲಾಗುತ್ತೆ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲವು ಸಮೃದ್ಧವಾಗಿರುತ್ತೆ. ಇದು ಚರ್ಮಕ್ಕೆ ಅದ್ಭುತವನ್ನೇ ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು. ಲಿಂಬೆಯು ನಮ್ಮ ಚರ್ಮಕ್ಕೆ ಕಾಂತಿ ಹಾಗೂ ಕಲೆರಹಿತವಾಗಿ ಮಾಡುತ್ತೆ. ಅಂದರೆ ತುಂಬಾ ಕಾಂತಿಯುತವಾಗಿ ಇಡುತ್ತೆ ಲಿಂಬೆಯ ರಸ. ಹಾಗೂ ಕಲೆಗಳನ್ನು ದೂರ ಮಾಡುವಂತಹ ಶಕ್ತಿ ಲಿಂಬೆಯ ರಸಕ್ಕಿದೆ ಅಂತಲೇ ಹೇಳ್ಬೋದು. ಕೆಲವರಿಗೆ ತುಂಬ ಕಲೆಗಳಾಗಿರುತ್ತೆ. ಕಲೆಗಳು ಎಷ್ಟೊಂದು ಕ್ರೀಮನ್ನು ಯೂಸ್ ಮಾಡಿದರೂ ಕೂಡ ಕಲೆಗಳು ಹೋಗ್ತಾ ಇರಲ್ಲ. ಆ ಕಲೆಗಳನ್ನು ದೂರ ಮಾಡುವಷ್ಟು ಶಕ್ತಿ ಈ ಲಿಂಬೆಯ ರಸಕ್ಕೆ ಇದೆ ಅಂತಲೇ ಹೇಳ್ಬೋದು. ಮೊಸರಿನಲ್ಲಿ ಸತು ಇದೆ, ಕ್ಯಾಲ್ಸಿಯಂ ಮತ್ತು ಪ್ರಮುಖವಾಗಿ ಲ್ಯಾಕ್ಟಿಕ್ ಆಮ್ಲವಿದೆ. ಚರ್ಮಕ್ಕೆ ಇವುಗಳು ಅದ್ಭುತವಾಗಿ ಕೆಲಸವನ್ನೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಕಾಲಜನ್ ಉತ್ಪತ್ತಿಯನ್ನು ಹೆಚ್ಚು ಮಾಡಿ ಚರ್ಮ ಟೈಟ್ ಆಗುವಂತೆ, ಅಂದರೆ ಬಿಗಿಯಾಗುವಂತೆ ಮಾಡುವಷ್ಟು ಶಕ್ತಿ ಈ ಮೊಸರಿನಲ್ಲಿದೆ. ಮತ್ತು ಇದರಿಂದ ಚರ್ಮವು ಯೌವನಯುತ, ಅಂದರೆ ಸದಾ ಕಾಲ ಕೂಡ ನಮಗೆ ಏಜ್ ಆದ್ರೂ ಕೂಡ ನಾವು ಯಂಗಾಗಿ ಕಾಣಿಸ್ಬೇಕು ಅಂತ ಅಂದರೆ ನಾವು ಮೊಸರನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಏಜ್ ಆಗುವುದನ್ನು ತಡೆಗಟ್ಟಿ ಯಂಗಾಗುವಂತೆ ಮಾಡುವಷ್ಟು ಶಕ್ತಿ ಮೊಸರಿನಲ್ಲಿದೆ. ಅಷ್ಟೊಂದು ಅದ್ಭುತ ಶಕ್ತಿಯುಳ್ಳ ಈ ಮೊಸರನ್ನು ನಾನು ಇವತ್ತು ಫೇಸ್ ಪ್ಯಾಕಿಗೆ ಅಂತ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಲಿಂಬೆ ರಸವನ್ನು ತಗೊಳ್ತಾ ಇದ್ದೀನಿ. ಮೊಡವೆ ಉಂಟು ಮಾಡುವಂಥ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವ ಶಕ್ತಿ ಈ ಲಿಂಬೆಯ ರಸದಲ್ಲಿದೆ ಅಂತಲೇ ಹೇಳ್ಬೋದು. ಬ್ಯಾಕ್ಟೀರಿಯಾವನ್ನು ತಡೆಗಟ್ಟಲು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಲಿಂಬೆಯ ರಸ. ಹಾಗೆ ಈ ಲಿಂಬೆಯ ರಸದಲ್ಲಿ ವಿಟಮಿನ್ ಸಿ ಇದೆ. ಇದು ಚರ್ಮವನ್ನು ಸದಾ ಹೊಳಪಾಗುವಂತೆ ಮಾಡುತ್ತೆ. ಕೆಲವೊಬ್ಬರು ಸ್ಕಿನ್ನನ್ನು ನೀವು ನೋಡ್ಕೊಂಡಿರ್ಬೋದು, ತುಂಬಾ ಡಲ್ಲಾಗಿರುತ್ತೆ. ಅಂಥ ಚರ್ಮವನ್ನು ಕೂಡ ಇದು ಸದಾ ಹೊಳಪಾಗುವಂತೆ ಮಾಡುವಷ್ಟು ಶಕ್ತಿ ಈ ಲಿಂಬೆಯ ರಸದಲ್ಲಿದೆ. ನಿಂಬೆಯಲ್ಲಿರುವ ಸಿಟ್ರಿಕ್ ಆಮ್ಲ ಸತ್ತ ಜೀವಕೋಶಗಳನ್ನು, ಅಂದರೆ ಡೆಡ್ ಸ್ಕಿನ್ನನ್ನು ಕೂಡ ತೆಗೆದುಹಾಕುವಷ್ಟು ಶಕ್ತಿ ಈ ಲಿಂಬೆಯ ರಸದಲ್ಲಿದೆ. ಕಾಲಜನ್ ಉತ್ಪಾದನೆ ಹೆಚ್ಚಿಸಲು, ಉತ್ತೇಜಿಸಲು ಸಹಾಯ ಮಾಡುತ್ತೆ. ಹಾಗೆ ಕೆಲವೊಬ್ಬರಿಗೆ ನೋಡಿರ್ಬೋದು, ಚಿಕ್ಕ ವಯಸ್ಸಿಗೆ ಸುಕ್ಕು, ನೆರಿಗೆ ಬರುವುದನ್ನು ನೋಡಿರ್ಬೋದು ನೀವು. ಅದನ್ನು ಕೂಡ ತಡೆಯುವಷ್ಟು ಶಕ್ತಿ ಇದರಲ್ಲಿ ಇದೆ. ಅದನ್ನೆಲ್ಲ ತಡೆದು ಹಾಕಿ ಸದಾ ಯೌವನವಾಗಿ ಇರಿಸುವಂತೆ ಮಾಡುತ್ತೆ ಈ ಲಿಂಬೆಯ ರಸ. ಮೊಡವೆಗಳನ್ನು ದೂರ ಮಾಡುತ್ತೆ. ಮೊಡವೆ ಕಲೆಗಳನ್ನು ದೂರ ಮಾಡುತ್ತೆ. ಸುಕ್ಕು, ನೆರಿಗೆ ಬಂದಂಗೆ ಆಗುತ್ತೆ, ಅದನ್ನೆಲ್ಲ ಕೂಡ ಇದು ರಿಮೂವ್ ಮಾಡುತ್ತೆ. ಹಾಗೆ ಡೆಡ್ ಸ್ಕಿನ್ನನ್ನು ಕೂಡ ಇದು ಎಲ್ಲ ತೆಗೆದು ಹಾಕುತ್ತೆ. ಹಾಗೆಯೇ ಇದು ಡಿಟ್ಯಾನನ್ನು ಕೂಡ ಕಡಿಮೆ ಮಾಡುತ್ತೆ. ಸೂರ್ಯನ ಬಿಸಿಲಿನಿಂದ ತುಂಬಾ ಮುಖ ಎಲ್ಲ ಕಪ್ಪಾಗಿರುತ್ತೆ. ಬಂಗು ಅಂತೀವಲ್ಲ, ಬಂಗು ಬಂದಂಗೆ ಆಗಿಬಿಟ್ಟಿರುತ್ತೆ. ಅದನ್ನೆಲ್ಲ ತೆಗೆದು ಹಾಕುವಷ್ಟು ಶಕ್ತಿ ಇದು ಮಾಡುತ್ತೆ. ಸದಾ ಯೌವನವಾಗಿರ್ಬೇಕಂತ ಅಂದರೆ ನಾವು ಲಿಂಬೆ ರಸ ಮತ್ತು ಮೊಸರನ್ನು ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ನಷ್ಟು ಮೊಸರನ್ನು ತೆಗೆದುಕೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಲಿಂಬೆಯ ರಸವನ್ನು ಕೂಡ ತಗೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಮೊಸರು, 1 ಟೀ ಸ್ಪೂನಷ್ಟು ಲಿಂಬೆಯ ರಸವನ್ನು ತೆಗೆದುಕೊಂಡಿದ್ದೀನಿ. ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಹೀಗೆ ತೆಗೆದುಕೊಂಡಿರೋ ಈ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೀಟಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು, ಸ್ಮೂತಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ನಮ್ಮ ಮುಖಕ್ಕೆ ನಾವು ಪ್ಯಾಕ್ ಹಾಕ್ಬೋದು. ಹಾಗೆ ನಮ್ಮ ಕೈಗಳಿಗಿರ್ಬೋದು, ನಮ್ಮ ಕಾಲುಗಳು ತುಂಬ ಕಪ್ಪಾಗಿರುತ್ತೆ. ನಮ್ಮ ಕೈಗಳು ತುಂಬ ಕಪ್ಪಾಗಿರುತ್ತೆ. ಬಿಸಿಲಿಗೆ ಓಡಾಡೋದ್ರಿಂದ ಕೈಗಳಿರ್ಬೋದು, ಕಾಲಿರ್ಬೋದು, ಮುಖ ಇರ್ಬೋದು ತುಂಬಾ ಕಪ್ಪಾಗಿರುತ್ತೆ. ಮುಖ ಅಂತೂ ಕೆಲವೊಬ್ರದ್ದು ನೋಡೋಕ್ಕೂ ಆಗೋಲ್ಲ, ಅಷ್ಟೊಂದು ಕಲೆಗಳಿರುತ್ತೆ. ಡೆಡ್ ಸ್ಕಿನ್ ಇರುತ್ತೆ, ಮೊಡವೆಗಳಿರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕಂತ ಅಂದರೆ ನಾವು ಈ ಥರ ಪ್ಯಾಕನ್ನು ಹಾಕ್ಕೊಂಡು 15ರಿಂದ 20 ನಿಮಿಷ ಬಿಟ್ಟು ನಾವು ಸ್ಕ್ರಬ್ ರೀತಿ ಮುಖನ ಸರ್ಕ್ಯುಲರ್ ಮೋಷನ್ನಲ್ಲಿ ವಾಶ್ ಮಾಡ್ತಾ ಬರಬೇಕು. ಹೀಗೆ ಬರೋದ್ರಿಂದ ತಣ್ಣೀರಲ್ಲಿ ವಾಶ್ ಮಾಡ್ತಾ ಬನ್ನಿ. ಹೀಗೆ ಮಾಡ್ತಾ ಬರೋದ್ರಿಂದ ಮುಖದಲ್ಲಿರೋ ಕಲೆಗಳಿರ್ಬೋದು ಮಾಯ ಆಗುತ್ತೆ. ಮೊಡವೆಗಳೆಲ್ಲ ರಿಮೂವ್ ಆಗುತ್ತೆ. ಹಾಗೆ ಡೆಡ್ ಸ್ಕಿನ್ ಕೂಡ ಹೋಗುತ್ತೆ. ಹಾಗೆ ಬಿಸಿಲಿನಿಂದ ಡಿಟ್ಯಾನ್ ಅಂತೀವಲ್ಲ, ಡಿಟ್ಯಾನ್ ಆಗಿರುತ್ತೆ.
ತುಂಬಾ ಟ್ಯಾನ್ ಆಗಿರುತ್ತೆ, ಬಂಗು ಥರ ಬಂದುಬಿಟ್ಟಿರುತ್ತೆ ಮುಖದಲ್ಲಿ. ನೀವು ನೋಡಿರ್ಬೋದು, ಸುಮಾರು ಜನರಿಗೆ ಬಂಗು ಥರ ಆಗಿಬಿಟ್ಟಿರುತ್ತೆ. ಅದು ಬಿಸಿಲಲ್ಲಿ ಓಡಾಡೋದ್ರಿಂದನೇ ಆ ಥರ ಆಗುತ್ತೆ. ಅದನ್ನೆಲ್ಲ ಇದು ರಿಮೂವ್ ಮಾಡುತ್ತೆ. ಸುಕ್ಕು, ನೆರಿಗೆ, ವಯಸ್ಸಾದ್ರ ಥರ ಕಾಣಿಸೋದು, ಅಸಹ್ಯ ಕಾಣಿಸೋದು ಆಗುತ್ತೆ. ಕಪ್ಪಾಗಿರ್ತಾರೆ ಕೆಲವೊಬ್ರು, ಅವ್ರು ಕೂಡ ವೈಟಾಗಿ ಬ್ರೈಟಾಗಿ ಆಗ್ಬೋದು. ಈ ಥರ ನೀವು ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ನಮ್ಮ ಕೈಗಳಿಗೆ ಇರ್ಬೋದು, ಕಾಲಿಗೆ, ಮುಖಕ್ಕೆ ಈ ಥರ ಹಾಕ್ಕೊಂಡು ನಾವು ನೀಟಾಗಿ ಸ್ವಲ್ಪ ಸರ್ಕ್ಯುಲರ್ ಮೋಷನ್ನಲ್ಲಿ ಸ್ವಲ್ಪ ಲೈಟಾಗಿ ಮಸಾಜ್ ಕೊಡ್ತಾ ಬನ್ನಿ. ಕೇವಲ 10 ಸೆಕೆಂಡಲ್ಲಿ ನೀವು ಪರಿಣಾಮವನ್ನು ಗಮನಿಸ್ತೀರಾ. ನೋಡ್ತಾ ಇರ್ಬೋದು, ಇವಾಗ ನಾನು ಮಸಾಜ್ ಮಾಡ್ತಾ ಇದ್ದೀನಿ. ಹೀಗೆ ಮಸಾಜ್ ಮಾಡಿಕೊಂಡು 15ರಿಂದ 20 ನಿಮಿಷ ಬಿಟ್ಟು ಮುಖನ ವಾಶ್ ಮಾಡ್ಕೋಬೇಕು ತಣ್ಣೀರಿಂದ. ವಾರಕ್ಕೆ 1 ಸರಿನಾದರೂ ಈ ಥರ ಮಾಡ್ತಾ ಬರೋದ್ರಿಂದ ಮುಖ ಕ್ಲೀನ್ ಆಗುತ್ತೆ, ಕ್ಲೀನಾಗಿ ಮುಖ ಕಾಣಿಸುತ್ತೆ, ವೈಟಾಗಿ ಕಾಣಿಸುತ್ತೆ. ಮೊಡವೆಗಳು, ಕಲೆಗಳು ಎಲ್ಲ ರಿಮೂವ್ ಆಗುತ್ತೆ. ಸುಕ್ಕುಗಳೆಲ್ಲ ಕ್ರಮೇಣವಾಗಿ ಮಾಯ ಆಗ್ತಾ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಮೊಸರು ಹಾಗೂ ಲಿಂಬೆ ರಸವನ್ನು ಮಿಕ್ಸ್ ಮಾಡಿ ಲೈಟಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಇದರಿಂದ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಹೀಗೆ ನೀವು ವಾರದಲ್ಲಿ 1 ಸರಿ ಈ ಥರ ಮಾಡ್ತಾ ಬರೋದನ್ನು ದಿನನಿತ್ಯ ಮಾಡಿದರೂ ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಯಾಕೆಂದರೆ ಇದು ಪ್ಯೂರ್ ನ್ಯಾಚುರಲ್ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಇದು. ಇದನ್ನು ನೀವು ಮಾಡ್ತಾ ಬಂದರೆ ನಿಮ್ಮ ಮುಖ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ವೈಟ್ ಆಗುತ್ತೆ. ಕೆಲವರು ತುಂಬಾ ಬ್ಲ್ಯಾಕ್ ಇದ್ದೀವಿ ನಾವು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವರು ಕೂಡ ಇದನ್ನು ಈ ಥರ ಪ್ಯಾಕ್ ಹಾಕ್ಬೋದು. ಡೈಲಿ ಹಾಕಿದರೂ ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ ಅಂತಂದರೆ 8 ದಿವಸಕ್ಕೆ 2 ಸರಿ ಆದರೂ ನೀವು ಇದನ್ನ ಈ ಥರ ಪ್ಯಾಕ್ ಹಾಕ್ಬೋದು. ಇಲ್ಲ ಅಂತಂದರೆ ವಾರಕ್ಕೆ ಆಗ್ತಾಯಿಲ್ಲ ನಮಗೆ ತುಂಬ ಕೆಲಸ ಇದೆ ಅಂತಂದರೆ ವಾರಕ್ಕೆ 1 ಸರಿನಾದರೂ ನೀವು ಇದನ್ನು ಟ್ರೈ ಮಾಡಿ. ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ಯಾಕಂದರೆ ನಾನೇ ಸ್ವತಃ ಇದನ್ನು ಪ್ರಯತ್ನ ಮಾಡಿ ನೋಡಿದ್ದೀನಿ. ಎಷ್ಟು ಚೆನ್ನಾಗಿ ನನಗೆ ರಿಸಲ್ಟ್ ಕೊಟ್ಟಿದೆ. ನನ್ನ ಮುಖದಲ್ಲಿ ಕೂಡ ತುಂಬಾ ಮೊಡವೆ ಇತ್ತು, ಎಲ್ಲನೂ ಕ್ಲೀನ್ ಆಗಿದೆ, ವೈಟ್ ಆಗಿದೆ, ಬ್ರೈಟ್ ಆಗಿದೆ. ತುಂಬ ಚೆನ್ನಾಗಿ ನನ್ನ ಮುಖದಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ. ವಾರದಲ್ಲಿ 1 ಸರಿ ಇಲ್ಲ ಅಂತಂದರೆ 2 ಸರಿ ಈ ಥರ ನಾವು ಪ್ಯಾಕನ್ನು ಹಾಕ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಈ ಥರ ಪ್ಯಾಕನ್ನು ಹಾಕ್ಕೊಂಡು 15ರಿಂದ 20 ನಿಮಿಷ ಆದ ತಕ್ಷಣ ತಣ್ಣೀರಿಂದ ಅಥವಾ ನಾರ್ಮಲ್ ವಾಟ್ರ್ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂಥ ನೀರಲ್ಲಿ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಇರೋ ವೈಟ್ನೆಸ್ಸು ಇಲ್ಲಿ ಇಲ್ಲ, ತುಂಬ ಬ್ಲ್ಯಾಕ್ ಆಗಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ವೈಟಾಗಿ ಕಾಣಿಸ್ತಾ ಇದೆ. ನಾನು ಮಸಾಜ್ ಮಾಡಿರೋ ಜಾಗದಲ್ಲಿ ಇಲ್ಲಿ ಬ್ಲ್ಯಾಕ್ ಆಗಿದೆ. ನೋಡ್ತಾ ಇರ್ಬೋದು, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಚೇಂಜ್ ಆಗಿದೆ ಅಂತ. 20 ಸೆಕೆಂಡಿಗೆ ಇಷ್ಟೊಂದು ಚೇಂಜಸ್ ಇದರಲ್ಲಿ ಕಾಣಿಸ್ತಾ ಇದೆ ಅಂತ ಅಂದರೆ ನಾವು ವಾರಕ್ಕೆ 1 ಸರಿ ನಾವು ಇದನ್ನು ಯೂಸ್ ಮಾಡ್ತಾ ಬರೋದ್ರಿಂದ ನಮ್ಮ ಮುಖದಲ್ಲಿರೋ ಕಲೆಗಳು ಎಲ್ಲನೂ ಕೂಡ ಮಾಯ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್.